ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಾವು ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಮೀಸಲು ಪ್ರದೇಶದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಮೀಸಲು ಪ್ರದೇಶ ಇದು ಅರುಣಾಚಲ ಪ್ರದೇಶದಲ್ಲಿದೆ. ಇಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಮೌಲಿಂಗ್ ನ್ಯಾಷನಲ್ ಪಾರ್ಕ್, ನಮೇರಿ ನ್ಯಾಷನಲ್ ಪಾರ್ಕ್ ಅಂಡ್ ಫಾರೆಸ್ಟ್ ರಿಸರ್ವ್ ಇದೆ. ಇದು ಏಕೆ ಸುದ್ದಿಯಲ್ಲಿದೆ? ಇತ್ತೀಚೆಗೆ ಈ ಉದ್ಯಾನವನದಲ್ಲಿ ಅಗೋಚರ ಮತ್ತು ಅಳಿವಿನಂಚಿನಲ್ಲಿರುವ ಬಿಳಿ ಕಿವಿಯ ರಾತ್ರಿಯ ಹೆರಾನನ್ನು ಕ್ಯಾಮೆರಾ ಬಲೆಗೆ ಬಿಡಿಸಲಾಗಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಏನಿದು ಬಿಳಿ ಕಿವಿಯ ರಾತ್ರಿ ಹೆರಾನ್? ಬಿಳಿ ಕಿವಿಯ ರಾತ್ರಿಯ ಹೆರಾನ್ ಇದು ಮಧ್ಯಮ ಕಂದು ಬಣ್ಣದ ಹೆರಾನ್ ಆಗಿದ್ದು, ಎದೆಯ ಮೇಲೆ ಕಂದುಗೆರೆಗಳು ಮತ್ತು ತಲೆಯ ಬದಿಯಲ್ಲಿ ಅಸ್ಪಷ್ಟವಾದ ಚುಕ್ಕೆ ಇರುತ್ತದೆ. ಇದರ ವೈಜ್ಞಾನಿಕ ಹೆಸರು ಒರೊನಸಾ ಮ್ಯಾಗ್ನಿಫಿಕಾ. ಇದು ಪ್ರಾಥಮಿಕವಾಗಿ ದಕ್ಷಿಣ ಚೀನಾ ಮತ್ತು ಉತ್ತರ ವಿಯೆಟ್ನಾಂನಲ್ಲಿ ಕಂಡುಬರುತ್ತದೆ. ಬಿಳಿಕಿವಿಯ ರಾತ್ರಿಯ ಹೆರಾನನ್ನು ಐಯುಸಿಎನ್ ಕೆಂಪು ಪಟ್ಟಿಯಲ್ಲಿ ಅಳಿವಿನಂಚಿನಲ್ಲಿರುವಂತೆ ಪಟ್ಟಿ ಮಾಡಲಾಗಿದೆ. ಐಯುಸಿಎನ್ ಫುಲ್ ಫಾರ್ಮ್ ಅನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ ಇದರ ಬಗ್ಗೆ ತಿಳಿದುಕೊಳ್ಳೋಣ. ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಮೀಸಲು ಪ್ರದೇಶ ಅರುಣಾಚಲ ಪ್ರದೇಶದ ಚಾಂಗ್ಲಾಂಗ್ ಜಿಲ್ಲೆಯೊಳಗೆ ಭಾರತ ಮತ್ತು ಮಯನ್ಮಾರ್ ನಡುವಿನ ಅಂತಾರಾಷ್ಟ್ರೀಯ ಗಡಿರೇಖೆಯಾಗಿದೆ. ಇದು ಈಶಾನ್ಯ ಹಿಮಾಲಯದ ಮಿಶ್ಮಿ ಬೆಟ್ಟಗಳ ದಪಾಬಂ ಪರ್ವತ ಶ್ರೇಣಿ ಮತ್ತು ಪಟ್ಕೈ ಶ್ರೇಣಿಗಳ ನಡುವೆ ನೆಲೆಸಿದೆ. ಅರುಣಾಚಲ ಪ್ರದೇಶದಲ್ಲಿರುವ ಕಮ್ಲಾಂಗ್ ವನ್ಯಜೀವಿ ಅಭಯಾರಣ್ಯದೊಂದಿಗೆ ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನವು ಸಾಮಾನ್ಯ ಗಡಿಯನ್ನ ಹೊಂದಿದೆ. ನೋವಾ ದಿಹಿಂಗ್ ನದಿಯ ಉಪನದಿಯಾದ ನಮ್ದಪ್ಪ ನದಿಯು ಈ ಅಭಯಾರಣ್ಯದ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಹರಿಯುತ್ತದೆ. ಆದ್ದರಿಂದ ಈ ಉದ್ಯಾನವನಕ್ಕೆ ನಮ್ದಪ್ಪ ಎಂಬ ಹೆಸರನ್ನು ಇಡಲಾಗಿದೆ. ಇದು ಉತ್ತರ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಅರಣ್ಯ, ಉತ್ತರ ಭಾರತದ ಉಷ್ಣವಲಯದ ತೇವಾಂಶವುಳ್ಳ ಪತನಶೀಲ ಕಾಡುಗಳು, ಪೂರ್ವ ಹಿಮಾಲಯದ ತೇವಾಂಶವುಳ್ಳ ಸಮಶೀತೋಷ್ಣ ಕಾಡುಗಳು, ತೇವಾಂಶವುಳ್ಳ ಆಲ್ಪೈನ್ ಪೊದೆಸಸ್ಯ ಕಾಡುಗಳನ್ನು ಒಳಗೊಂಡಿದೆ. ಫೈನಸ್ ಮರ್ಕುಸಿ, ಅಬಿಸ್ ಡೆಲವಾವಿಯಂತಹ ಜಾತಿಗಳು ಈ ಉದ್ಯಾನವನಕ್ಕೆ ಮಾತ್ರ ಸೀಮಿತವಾಗಿವೆ. ಇದು ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರುವ ಹಣ್ಣಿನ ತೋಟವಾದ ಬ್ಲೂ ವಂಡಾಗೆ ನೆಲೆಯಾಗಿದೆ. ಮಿಶಿಮಾ ಟೀಟಾನಂತಹ ಔಷಧೀಯ ಸಸ್ಯಗಳು ಈ ಉದ್ಯಾನವನದಲ್ಲಿದ್ದು, ಇದನ್ನ ಸ್ಥಳೀಯ ಬುಡಕಟ್ಟು ಜನಾಂಗದವರು ವಿವಿಧ ರೀತಿಯ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಬಳಸುತ್ತಾರೆ. ಇಲ್ಲಿ ಆನೆಗಳು, ಹಿಮಾಲಯನ್ ಕಪ್ಪು ಕರಡಿ, ಹಿಮಾಲಯನ್ ಸೂರ್ಯಕರಡಿ, ಹುಲಾಕ್ ಗಿಬ್ಬನ್ ಇತ್ಯಾದಿ ಪ್ರಾಣಿಗಳು ವಾಸಿಸುತ್ತವೆ. ಹುಲಿ, ಚಿರತೆ, ಹಿಮಚಿರತೆ ಮತ್ತು ಮೋಡದ ಚಿರತೆ ಈ 4 ದೊಡ್ಡ ಬೆಕ್ಕ ಜಾತಿಯ ಪ್ರಾಣಿಗಳನ್ನು ಹೊಂದಿರುವ ವಿಶ್ವದ ಏಕೈಕ ಉದ್ಯಾನವನವು ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಹುಲಿ, ಚಿರತೆ, ಹಿಮಚಿರತೆ ಮತ್ತು ಮೋಡ ಚಿರತೆ ಇವುಗಳ ವೈಜ್ಞಾನಿಕ ಹೆಸರುಗಳನ್ನ ಇಲ್ಲಿ ನೀಡಲಾಗಿದೆ. ನೀವು ಓದಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.